ಇವಾಗ ನಾನು ಡ್ಯೂಕ್ ಎತ್ತುತ್ತಾ ಇದ್ದೀನಿ. ಅಣ್ಣ ನನ್ನ NS ರೆಡಿ ಟು ರೇಸ್. ವಿ ಆರ್ ರೆಡಿ. ನೋಡಿ ಗೇರ್ ಹೆಂಗೆ ಶಿಫ್ಟ್ ಆಗ್ತಾ ಇದ್ದಿದ್ರದು. ನಾನು ಡ್ಯೂಕ್ ಹೆಂಗೆ ಚಚ್ಚಾಡ್ತಾ ಇದ್ದೀನಿ. ಇನ್ನೂ ಯಾವ್ದಾದ್ರು ಬೇರೆ ಹೈ ಎಂಡ್ ಗಾಡಿ ಸಿಕ್ಬಿಟ್ರೆ ಇನ್ನೇನು ಚಚ್ಚಾಡ್ತೀನೋ. ಸೊ ಇವಾಗ ನಾನು ಡ್ಯೂಕ್ ಎತ್ತುತ್ತಾ ಇದ್ದೀನಿ. ಅಣ್ಣ ನನ್ನ NS ಬರ್ತಾ ಪೂರ ಎತ್ತಿದ್ರೆ ನಾನು NS ಹೊಡೆಯೋದು. ಸೊ ಇವಾಗ ಒಂಚೂರು ಡ್ಯೂಕಿನ ಫೀಲ್ ತೊಗೊಂಡ್ಬಿಡೋಣ. ಕ್ವಿಕ್ ಶಿಫ್ಟ್ ಪೂರ ಹೊಡೆದೀನಿ ಗಾಡಿ. ರೆಡಿ ಟು ರೇಸ್. ವಿ ಆರ್ ರೆಡಿ. ಒಂದು ವರ್ಷ ಆದ್ಮೇಲೆ ರೈಡ್ ಮಾಡ್ತಿರೋದು ನಾನು. ಓಡೋಡ್ ಸೊ ಹೊರಡೋಣ ನಾವು. ಎತ್ತು ಬಿಡ ನಿಂಗೆ ಕ್ವಿಕ್ ಶಿಫ್ಟರು, ಪ್ರಾಪರ್ ಕ್ವಿಕ್ ಶಿಫ್ಟರ್ ಫೀಲ್ ತೊಗೊತ ಹೋಗೋಣ ನಾವು. ನೋಡಿ ಗೇರ್ ಹೆಂಗೆ ಶಿಫ್ಟ್ ಆಗ್ತಾ ಇದ್ದಿದ್ರದು. ಬ್ಲೂಟೂತ್ ಡಿಸ್ಕನೆಕ್ಟ್ ಆಗ್ತೈತಿ. ಸ್ಲೋ ಮಾಡ್ಕೊಂಡು ಸಾಂಗ್ ಬಿಟ್ಟಾಕ್ರಿ ಹೋಗ್ತಾ ಕೇಳೋಣಂತ. ಇವಾಗ ಗಾಡಿ ಫೀಲ್ ತೊಗೊಳೋಣ. ಏನ್ ಪವರ್ ಗುರು. ಪ್ರಾಪರ್ ಅಡ್ರಿನಲ್ ಫೀಲ್ ಗುರು. ಪ್ರಾಪರ್ ಆಗಿ ಬರ್ತದೆ ಇದರಲ್ಲಿ ಗಾಡಿ. ಆರಾಮಾಗಿ ಇಲ್ಲೇ 80-100 ಮುಟ್ಟಿಸ್ಬೋದು. ಸ್ಲೋ ಮಾಡ್ಕೊಂಡ ನಾವು, ಯಾಕೋ ಅಲ್ಲೇ ಹಿಂದೆ ಉಳ್ಕೊಂಡ. ನಾನು ಆ ಬಸ್ಸಿಗೆ ಓವರ್ಟೇಕ್ ಹೊಡಿಬೇಕಿತ್ತು, ಹೊಡೆದೆ. ಅವನು ಯಾಕೋ ಇನ್ನೂ ಹೊಡಿಲಿಲ್ಲ ಓವರ್ಟೇಕ್. ವೈಸರ್ ಎತ್ಬಿಡ, ವೈಸರ್ ಎತ್ಕೊಂಡ್ಬಿಡ. ಹೈವೇಲಿ ತಡಿ. ಹೈವೇಲಿ 115 ಹೊಡೆದೆ. ಇದಲ್ಲ ಅದು 115 ಹೈವೇಲಿ ಬರ್ತಾ. ಅದಕ್ಕೆ ತಾನೇ ನಾನು ಇಷ್ಟು ಜಲ್ದಿ ಬಂದಿದ್ದು. ಡ್ಯೂಕ್ ಹೆಂಗೆ ಚಚ್ಚಾಡ್ತಾ ಇದ್ದೀನಿ. ಇನ್ನೂ ಯಾವ್ದಾದ್ರು ಬೇರೆ ಹೈ ಎಂಡ್ ಗಾಡಿ ಸಿಕ್ಬಿಟ್ರೆ ಇನ್ನೇನು ಚಚ್ಚಾಡ್ತೀನೋ. ಹಾಗಂತೇಳಿ ಇದೂ ಲೋ ಎಂಡ್ ಅಲ್ಲ ಇದು. ನೋಡ್ರಿ ಆಲ್ರೆಡಿ 90. ಪ್ರಾಪರಾಗಿ ಹೊಡಿಯೋಣ. ಅವನು ಇದರಷ್ಟೇ ಚಚ್ಚಾಡಿದ್ದಾನೆ. ಅದೇ ಇದ್ರಲ್ಲಿ ಒಂಚೂರು ವೈಬ್ರೇಷನ್ ಫೀಲ್ ಆಗ್ತಿದೆ ಈ ಗಾಡಿಯಲ್ಲಿ. ಡೌನ್ ಶಿಫ್ಟ್ ಹೊಡಿ, ಎತ್ತು ಗಾಡಿ ಅಷ್ಟೇ. ಕಾರ್ನರಿಂಗ್ ನಂಗೆ ಅಷ್ಟು ಬರಲ್ಲ, ನಾನು ಟ್ರೈನು ಮಾಡಲ್ಲ. ಯಾಕಂದ್ರೆ ರಿಸ್ಕ್ ಬೇಡ. ಬರಲ್ಲ ಅಂದ್ರೆ ಬರಲ್ಲ ಅಂದ್ರೆ ಅಂತ ಕೆಲಸ ಮಾಡಕ್ಕೆ ಹೋಗ್ಬಾರ್ದು. ಅದಕ್ಕೆ ಸೊ ಎತ್ತಣ. $110
ಗೊತ್ತು ಅವನು. ನನ್ನ ಗಾಡಿ ಅಂದರೆ ಇಂಥ ರೋಡಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಬರಲ್ಲ. ಈ ಗಾಡಿ ಅಲ್ಲ, ಇದರಲ್ಲಿ ಕಾರ್ನರಿಂಗ್ ABS ಎಲ್ಲ ಪ್ರಾಪರ್ ಆಗಿದೆ. ಇದು ಹಂಗೆ ಲೈಟ್ ವೇಟ್ ಇದೆ. ನಂದಕ್ಕೆ ಒಂಚೂರು ಕಂಪೇರ್ ಮಾಡಿದ್ರೆ ಗಾಡಿ. ಸೊ ಅಷ್ಟೇ. ಗೋಪ್ರೋ ಆನ್ ಇತ್ತು ಸಾಕು. ಆಗಲೇ ಒಂಚೂರು ಮೋಟೋ ಬ್ಲಾಗ್ ಮಾಡ್ಕೊತ ಬಂದಿದ್ದೆ, ಗೋಪ್ರೋನೇ ಆನ್ ಇರಲಿಲ್ಲ. ಸೊ ಬಾಯ್ಸ್, ಈ ಥರ ಇದ್ದರೆ 20 ನಿಮಿಷದ ದಾರಿ 10 ನಿಮಿಷದಲ್ಲಿ ಹೊಡಿಬೋದು ಗುರು. ಈ ಥರ ಗಾಡಿ ಇದ್ದರೆ ಪ್ರಾಪರ್ ಆಗಿ ಎಲೆಕ್ಟ್ರಾನಿಕ್ಸ್ ಯೂಸ್ ಮಾಡ್ತಿದ್ದೀವಿ ಗಾಡಿ ತಾನು. ನೋಡ್ರಿ 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 ನೋಡ್ರಿ, ಇಂಡಿಕೇಟರ್ ಕೊಡಲ್ಲ, ಏನಿಲ್ಲ. ಇಂಥವ್ರಿಂದಾನೆ ಕರೆಕ್ಟಾಗಿ ನನ್ನ ಗಾಡಿ ಸ್ಲೋ ಮಾಡ್ಕೊಂಡೆ ನಾನು. ಸೊ ನಾನು ಸಂತೆಬೆನ್ನೂರಿ ನಾನು ಸ್ಕೂಟಿ ಇದ್ದಾಗಿಂದ ನಾನು ಬರ್ಬೇಕಂತ ಅಂದ್ಕೊತಿದ್ದೆ. ನೋಡಿದರೆ ಡ್ಯೂಕಲ್ಲಿ ಬರ್ತಿದ್ದೀನಿ. ಡ್ಯೂಕು ನಾನು NS ಅಲ್ಲಿ ಬರ್ತಾ ಇದ್ದೀನಿ. ಅವನಿಗೆ ಅದು ಒಂಚೂರು ಕಷ್ಟ ಆಗ್ತೈತೆ, ಯಾಕಂದರೆ ಫೋನ್ ಹಿಡ್ಕೋಬೇಕಲ್ಲ. चल ढूंढ लाए सारी मासूम सी खुशियाँ, चल भूल जाए फासले ಟಾಪ್ಗೆ रहते ಇಲ್ಲ ಸಂತೆಬೆನ್ನೂರಿನ 13 ಕಿಲೋಮೀಟರ್. ಎಕ್ಸೈಟ್ಮೆಂಟ್ ಲೆವೆಲ್ ನೋಡ್ರಿ ಹತ್ರ ಬರ್ತಿದ್ದಂಗೆ. ಇನ್ನು ನಮ್ಮ ದಾವಣಗೆರೆಯಿಂದ ಇನ್ನೂ ಕೆಲವೊಬ್ರು ಯೂಟ್ಯೂಬರ್ಸ್ ಇನ್ನೂ ಹೊರಟಿಲ್ಲ, ಹೊರಡ್ತಾರಂತೆ.